ಓಮ್ ಫಸ್ಟ್ ಸಿಂಗಲ್ ಲಾಂಚ್ ಆಗಿದೆ. ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಏಕೆ ಅಂತಂದರೆ ರಾಕ್ ಸ್ಟಾರ್ಸ್ ಇರೋದು ಇದರಲ್ಲಿ. ರಾಕ್ ಸ್ಟಾರ್ ಅಲ್ಲ, ರಾಕ್ ಸ್ಟಾರ್ಸ್. ಏಕೆ ಅಂತಂದರೆ ಧನುಷ್ ಅವರು ಒಬ್ಬರು ರಾಕ್ ಸ್ಟಾರ್ ಆದರೆ ಅದ್ರ ಜೊತೆಗೆ ಸಾಯಿ ಅಭಿನಯಕರ್ ಅವರು ರೀಸೆಂಟಾಗಿ ಕರುಪು ಮೂವಿಲಿ ಸಾಂಗಿಂದನೇ ಹೆಂಗೆ ಯಾವ ರೇಂಜ್ ಗೆಲ್ಲಿಸ್ಬೋದು ಮೂವಿನ ಅಂತ ತೋರಿಸ್ಕೊಟ್ಟಿರೋರು. ಸೊ ರೀಸೆಂಟಾಗಿ ಓಮ್ದೆ ಫಸ್ಟು ಗ್ಲಿಮ್ಸ್ ಲಾಂಚ್ ಆದಾಗ ಯಾವ ರೇಂಜಿಗೆ ಜನ ತುಂಬ ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಅವರ ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡಿಕೊಂಡು ಕಿಕ್ಕಿರಿದು ನೋಡ್ತಾ ಇದ್ರು. ಆ ಗ್ಲಿಮ್ಸ್ನ ಅನ್ನೋದನ್ನ ಒಂದು ಸಣ್ಣ ಝಲಕ್ಕು ಸಾಯಿ ಅಭಿನಯಕರ್ ಅವರು ಕೊಟ್ಟಿರೋದು. ಅದ್ರ ಜೊತೆಗೆ ರಾಜ್ಕುಮಾರ್ ಪೆರುಸ್ವಾಮಿ ಅವರು ಇರೋದು. ತುಂಬ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಅಮರನ್ ಮೂವಿ ಡೈರೆಕ್ಟರ್ ಇವರು. ಸೊ ಆ ಮೂವಿ ಡೈರೆಕ್ಟರು ಅಮರನ್ ಆದಮೇಲೆ ನೆಕ್ಸ್ಟ್ ಮೂವಿ ಯಾವ್ದು ಮಾಡ್ತಾರೆ ಅಂತ ಜನ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದು ಅಂತೂ ನಿಜ, ಅದೇ ಓಮ್ ಮೂವಿ. ಸೊ ತುಂಬ ಅಂದರೆ ತುಂಬ ಇಷ್ಟು ಕೇಳಾದ್ಮೇಲೆ ಎಕ್ಸೈಟ್ ಆಗೇ ಆಗ್ತೀರಾ ಅಲ್ವಾ? 100% ಎಕ್ಸೈಟ್ ಆಗಲೇಬೇಕು. ಅದ್ರ ಜೊತೆಗೆ ಶ್ರೀಲೀಲಾ ಅವರು ಕೂಡ ಆ್ಯಡಪ್ ಆಗಿರೋದು. ತುಂಬ ಅಂದರೆ ತುಂಬ ಇಷ್ಟು ಕೇಳಾದ್ಮೇಲೆ ಫಸ್ಟ್ ಗ್ಲಿಮ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಯಾವ ರೇಂಜಿಗಿರುತ್ತೆ ನೀವೇ ಯೋಚನೆ ಮಾಡಿ ಅಲ್ಲ. ನನಗಂತೂ ಎಕ್ಸೈಟ್ಮೆಂಟು ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ಥರ ಇರುತ್ತೆ ಅಂತ ತುಂಬ ಅಂದರೆ ತುಂಬ ಎಕ್ಸೈಟಿಂಗಾಗಿ ಕಾಯ್ತಾ ಇದ್ದೀನಿ. ಧನುಷ್ ಅವರ ಬರ್ತ್ಡೇ ವಿಶಸ್ಸು ನೆಕ್ಸ್ಟ್ ಲೆವೆಲ್ಗೆ, ಧನುಷ್ ಅವರ ಗ್ರೋತು ಬೇರೆ ಲೆವೆಲ್ಗೆ ಹೋಗಲಿ, ಈ ಫಿಲಮು ಬೇರೆ ಲೆವೆಲ್ಗೆ ಹೋಗಲಿ ಅಂತ ಹೇಳ್ತಾ, ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನಂತೂ ಹೇಳ್ತಾನೆ ಇರ್ತೀನಿ, ಅಟ್ಲೀಸ್ಟ್ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಚಾಪ್ಟರ್ 1 ಇದು. ಏನಪ್ಪ ಡ್ಯಾನ್ಸ್ ಇದು ಸಕ್ಕತ್ತಾಗಿದೆ. ಬ್ಯಾಕ್ಗ್ರೌಂಡ್ ಏನಪ್ಪ ಇದು ಡ್ಯಾನ್ಸು. ಹಳೆ ಧನುಷ್ ಅವರ ನೋಡಿರೋ ಫೀಲ್ ಆಗ್ತಿದೆ ನನಗೆ ತುಂಬ ದಿವಸ ಆದ್ಮೇಲೆ. ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಅಭಿನಯಕರ್ ಅವರು ಹಿಂಗೆ ಆಡ್ತಿದ್ದವ್ರೆ ಹಿಂಗೆ. ಮಮ್ಮೂಟಿ ಅವರ ಎಂಟ್ರಿ
ಹೊಸ್ದಾಗಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ, ಈ ಫಿಲಮ್ ಮೇಲಿರೋ ಕಾನ್ಫಿಡೆನ್ಸಿಗೆ ಧನುಷ್ ಅವ್ರು ಕೂಡ ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಿರೋದು. ತುಂಬ ದಿವಸ ಆದಮೇಲೆ ಅವರ ಮೂವಿಗೆ ಪ್ರೊಡಕ್ಷನ್ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಅಂದರೆ ಇದು ಚಾಪ್ಟರ್ 1 ಇದು, ಅಂದರೆ ಓಮ್ ನನಗೆ ಗೊತ್ತಿರೋಂಗೆ ಈ ಮೂವಿಲಿ ಏನಿದೆ ಅದನ್ನು ಕರೆಕ್ಟಾಗಿ ಅಂದರೆ ಸ್ಟೋರಿನ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ ರಾಜ್ಕುಮಾರ್ ಪೆರೇಸ್ವಾಮಿ ಅವರು. ಸೊ ಅದಕ್ಕೋಸ್ಕರ ಇನ್ನು ಸ್ಟಾರ್ಟಿಂಗ್ ಬೇಸ್ ಲೆವೆಲ್ ಅಂದರೆ ಒಂಥರ ಗ್ರೌಂಡ್ ಲೆವೆಲ್ನ ಆಗ್ತಿದ್ದಾರೆ. ಇನ್ನು ಫಸ್ಟ್ ಫ್ಲೋರಿಗೆ ಬರಬೇಕಂದ್ರೆ ಚಾಪ್ಟರ್ 2ಗೆ ಹೋಗಬೇಕು. ಫಸ್ಟ್ ಫ್ಲೋರೇನೆ ಅಂದರೆ ಗ್ರೌಂಡ್ ಲೆವೆಲೇ ಈ ರೇಂಜಿಗೆ ಚೆಸ್ತೈತೆ ಲೆಕ್ಕ ಹಾಕಿ. ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ಥರ ಇರುತ್ತೆ ಅಂತಂದರೆ, ಒಂಥರ ಕೈ ಅದೇನಿರುತ್ತೆ ನಾರ್ಮಲಾಗಿ ಹಿಂಗೆ ಸ್ಮೂತಾಗಿ ಹಿಂಗೆ ಹೋಗೋದೇ ಇಲ್ಲ, ಡ್ರ್ ಅಂತ ಆಡಿಸ್ತಾರೇನೋ ಅದು ಒಂದು ಟೈಮಲ್ಲಿ ಆ ಟಮಟೆ ಬೀಟ್ಸ್ ಬರುತ್ತೆ ಅಂತ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ. ನನಗಂತೂ ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ರೀಸೆಂಟ್ ಟೈಮ್ಸಲ್ಲಿ ಕ್ರೇಜಿ ಲೆವೆಲ್ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಲಿರಿಕ್ಸು ಕೂಡ ನೆಕ್ಸ್ಟ್ ಲೆವೆಲ್ಗೆ ಮ್ಯಾಚ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಫಸ್ಟಿಗೆ ನಾನು ಸಾಂಗು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನು 100% ಎಲ್ಲ ಮೂವಿಲೂ ರೀಚ್ ಮಾಡೇ ಮಾಡ್ತಾರೆ. ಅದು ಇನ್ನೊಂದು ಏನಪ್ಪ ಅಂತಂದರೆ, ನಾನು ಇನ್ನು ಆಲ್ಮೋಸ್ಟ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಒಂದು 750 ಸಮಥಿಂಗ್ ಹತ್ರದಲ್ಲಿ ಇದ್ದೀನಿ ಫಾಲೋವರ್ಸಲ್ಲಿ. ಯಾರ್ಯಾರು ನನ್ನ ಫಾಲೋ ಮಾಡಿಲ್ಲ ಅಂತ ಫಾಲೋ ಮಾಡಿ, ನಾನು ಟ್ಯಾಗ್ ಮಾಡಿದ್ರೆ ಅವ್ರು ನೋಡ್ತಾರೆ ಸಾಯಿ ಅಭಿನಯಕರ್ ಅವರು. ಸೊ ಅದು ನನಗೆ ಸಖತ್ ಇಷ್ಟ ಆಗುತ್ತೆ ಅವರ ಕ್ಯಾರೆಕ್ಟರು. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿದೆ ಈ ಮೂವಿಲಿ. ಅದಾದಮೇಲೆ ಧನುಷ್ ಅವರಂತೂ ಬೇರೆ ಲೆವೆಲ್ಗೆ ಕಾಣಿಸ್ತವ್ರೆ. ಯಾಕೆ ಅಂತಂದರೆ ಆ ಲಾಂಗ್ ಏರ್ಸ್ ಆಗಲಿ, ಆ ಸ್ವ್ಯಾಗ್ ಆಗಲಿ, ಅದ್ರ ಜೊತೆಗೆ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಲಿ ಕ್ರೇಜಿ ಅಂತ ಅನಿಸ್ತು. ವಿಂಟೇಜ್ ಹೆಂಗೆ ಆ ಮಾರಿ ಮೂವಿಲೆಲ್ಲ ಹೆಂಗೆ ಆ ಧನುಷ್ ಅವ್ರನ್ನ ನಾವು ನೋಡಿ ಎಷ್ಟು ಖುಷಿ ಪಡ್ತಾಯಿದ್ವಿ, ಆ ಧನುಷ್ ಅವರು ವಾಪಸ್ ಬಂದಿದ್ದಾರೆ ಅನ್ನೋ ಫೀಲ್ ಆಗ್ತಿದೆ. ಯಾಕೆ ಅಂತಂದರೆ ಆ ಡ್ಯಾನ್ಸ್ ಗುರು ಆ ರೇಂಜಿಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಕ್ರೇಜಿ ಲೆವೆಲ್ಗೆ ಬಂದೈತೆ ಅಂತ ಹೇಳ್ಬೇಕು. ಅವರ ಬರ್ತಡೇ ಬ್ಲಾಸ್ಟು ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ. ನಿಮಗೆ ಈ ಸಾಂಗ್ ನೋಡಾದ್ಮೇಲೆ ಏನು ಅನ್ನಿಸ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಲ್ಲ, ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಒಂದು 5ರಿಂದ 10 ಜನಕ್ಕೆ ಶೇರ್ ಆಗುತ್ತೆ. ಸೊ ಅದರಿಂದ ನಮಗೆ ಸಪೋರ್ಟ್ ಆಗುತ್ತೆ. ಸೊ ದಯವಿಟ್ಟು ಅದನ್ನ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.